ಸರ್ಕಾರದವ್ರನ್ನ ನಾವು ಇಷ್ಟು ವಸೂಲು ಮಾಡಿದಪ್ಪ ಇವ್ರ ಕಡೆ ಅಂತೇಳಿ. ಯಾಕಂದ್ರೆ ಭ್ರಷ್ಟಾಚಾರ ನಿಲ್ಲಬೇಕಾಗಿತ್ತಂದರೆ ಸರ್ಕಾರ ಇಲ್ಲಿ ಪ್ರಬುದ್ಧವಾಗಿ ವರ್ತಿಸಬೇಕಾಗ್ತದೆ, ಪ್ರಖರವಾಗಿರಬೇಕಾಗ್ತದೆ. ಯಾಕಂದ್ರೆ ಕಳ್ಳತನ ಮಾಡೋರು ಅಷ್ಟು ಸುಲಭವಾಗಿ ತಮ್ಮ ಉದ್ಯೋಗಗಳು ಬಿಟ್ಟುಕೊಳ್ಳೋದಿಲ್ಲ. ಅಧಿಕಾರಶಾಹಿ ವರ್ಗದವ್ರಿಗಂತೂ ಅಧಿಕಾರ ಇರ್ತದೆ, ಹಿಂದೆ ಅವ್ರ ಮೇಲೆ ಅಧಿಕಾರಿ ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ. ಏನೋ ಒಂದು ಕೆಲವೊಂದು ಸಿಕ್ಕಾಗ ಒಂದಿಷ್ಟು ಏನೋ ಆಗ್ತದೆ, ಹಿಂಗೆ ಪ್ರಚಾರ ಆಗ್ತದೆ. ಓ ಟೈಮ್ನಾಗ ಏನಿರ್ತದಪ್ಪ ಅಂತಂದ್ರೆ ಹಂಗೆ ಆ್ಯಸ್ ಯೂಸ್ವಲ್ ನಡೀತಾ ಇರ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಇವೆಲ್ಲ ತನಿಖೆ ಆಗ್ಯದ. ಈಗಾಗಲೇ ಇವ್ರಿಗೆ ಶಿಕ್ಷೆ ಯಾವಾಗ ಆಗ್ತದೆ ಇದಕ್ಕೆ ಇವರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕಾಗಿದೆ. ಇದೇನೋ ಇವ್ರು ತಮ್ಮ ಪಾರ್ಟಿ ಫಂಡ್ ಸಿಗ್ತಿತ್ತು ಮತ್ತೇನೋ ಸಿಗ್ತದೆ ಅಂತೇಳಿ ಇದು ಮುಚ್ಚು ಹಾಕ್ಬೋದು, ಏನೋ ಮಾಡ್ತಾ ಇರ್ತಾರೆ, ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾನೆ. ಇವರು ಮಾಡಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ಹಾಗಾಗಿ ಇವ್ರು ಯಾರು ಯಾಕೆ ಶಿಕ್ಷೆ ಆಗ್ತಾಯಿಲ್ಲ ಅನ್ನೋದು ಇವತ್ತು ಉತ್ತರ ಹುಡುಕಬೇಕಾಗಿದೆ. ನಾವೆಲ್ಲ ಅದೇನು ಉತ್ತರ ಹುಡುಕಲಿ ಬಿಡಲಿ, ಇಷ್ಟಂತೆ ಮಾಡಿದ್ದಾರೆ ಲೋಕಾಯುಕ್ತ ದಾಳಿ ಮಾಡಿ. ಆ ದಾಳಿ ಮಾಡಿದ್ರಿಂದಾಗೆ ಇವತ್ತು ಸತ್ಯ ಹೊರಗೆ ಬಂದಿದ್ದಾವೆ. ಆ ಸತ್ಯದ ನೆಲೆಗಟ್ಟಿನಲ್ಲೇ ಸಂಶೋಧನೆ ಅಂತ ಅದು ಈಗಾಗಲೇ ಆಗ್ಯದ. ಇವ್ರಿಗೆ ಶಿಕ್ಷೆ ಸಿಗುವಂಥದ್ದೊಂದಾದ್ರೆ ಖಚಿತವಾಗಿ ಅಧಿಕಾರಶಾಹಿ ವರ್ಗದವ್ರು ಅನ್ನಿಸ್ತಾರೆ. ಯಾಕಂದ್ರೆ ಅಧಿಕಾರಶಾಹಿ ವರ್ಗದವ್ರಿಗೆ ಭಯ ಇರ್ತದೆ. ಯಾಕಂದ್ರೆ ಅವ್ರು ನಮ್ಮನ್ನು ಯಾರು ಉಳಿಸೋದಿಲ್ಲ ಅನ್ನೋದು ಗೊತ್ತಿರ್ತದೆ. ಆದರೂ ಮೇಲಾಧಿಕಾರಿಗಳು ಅವ್ರಿಗೆಲ್ಲ ಪ್ಲೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬರೊಬ್ರು ಏನೋ ಹೆಲ್ಪ್ ಮಾಡೋ ನೇಚರ್ ಮಾಡ್ಕೊಂಡು ಮಾಡ್ತಾರೆ. ಅದಕ್ಕಾಗಿ ಅದು ಏನಪ್ಪ ಅದರಿಂದಾಗಿ ಸಹಜವಾಗಿ ಈ ತಪ್ಪು ಮಾಡೋದು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರ್ತಾವೆ. ಹಂಗೆ ತಪ್ಪಿಸ್ಕೊಂಡಂಥ ವ್ಯಕ್ತಿಗಳನ್ನ ಇವತ್ತು ಹಿಡಿಯುವಂಥ ಪ್ರಯತ್ನ ಆಗಬೇಕಾಗಿತ್ತು, ಜೊತೆಗೆ ಅವ್ರಿಗೆ ಶಿಕ್ಷಣ ಆಗಬೇಕಾಗಿತ್ತು. ಹಿಡಿದಿದ್ದಾರೆ ಈಗಾಗಲೇ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾರ್ಯಾರಿಂದ ಆಸ್ತಿ ತೊಗೊಂಡದ ಅನ್ನುವಂಥದ್ದು ಪುರುಷೋತ್ತಮ ದಾಸ್ ಹೆಗಡೆ, ಎಚ್ ಎಂ ಜನಾರ್ದನ, ಅರ್ಜುನ, ಆರ್ ಎಚ್, ಸೋಮಲಿಂಗಪ್ಪ, PSR ಇವರೆಲ್ಲರೂ ಸಾಲ ತೊಗೊಂಡರಂತ ಅಲ್ಲಿದ್ದು ದುಡ್ಡನ್ನು ಹೊಡೆದು ಬಿಟ್ಟಿದ್ದಾರೆ. ಸಾಲ ಇಲ್ಲೇ ಇದಕ್ಕಿಂತ ಹೆಚ್ಚಿಗೆ ಯಾವುದು ತಮ್ಮ ಆಸ್ತಿ